ಮುಗುಳುವಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಏರ್ಪಡಿಸಲಾಗಿರುವ ಬೇಸಿಗೆ ಶಿಬಿರವನ್ನು ಶಾಸಕಿ ನಯನಾ ಮೋಟಮ್ಮ ಉದ್ಘಾಟಿಸಿ ಮಾತನಾಡುತ್ತಾ, ಬೇಸಿಗೆ ಶಿಬಿರದಿಂದ ಕಲೆಗಳ ಅಭಿವೃದ್ಧಿಯಾಗುತ್ತೆ, ಸಂಪರ್ಕವೂ ಹೆಚ್ಚಾಗುತ್ತೆ, ಬೇರೆ ಬೇರೆ ಶಾಲೆಗಳಿಂದ ಆಗಮಿಸುವ ವಿದ್ಯಾರ್ಥಿಗಳು ಸ್ನೇಹಿತರಾಗ್ತಾರೆ. ಇಂತಹ ಹೃದಯ ಸ್ಪರ್ಶಿ ಕಾರ್ಯಕ್ರಮಗಳಿಗೆ ಪೋಷಕರು ಬೆಂಬಲ ನೀಡಬೇಕೆಂದು ವಿನಂತಿಸಿದರು. ಖುಷಿ ಆಯ್ತು ತಾನೆ? ಅದಕ್ಕೆ ನೀವೆಲ್ಲ ನಿಮ್ಮ ಹೆಸರು ಬರೆದ್ರೆ ಗೊತ್ತಿಲ್ಲ, ಬಟ್ ಆಮೇಲೆ ಬೇಕಾದ್ರೆ ಹೋಗಿ ಹೆಸರು ಬರೀರಿ. ಸೊ ಇದೆಲ್ಲ ಖುಷಿ ತರುವಂತ ವಿಚಾರ. ಮನೇಲೇ ಆಟ ಆಡ್ಬಿಟ್ಟು ಅಪ್ಪ ಅಮ್ಮನಿಗೆ ಕಷ್ಟ ಕೊಡೋದ್ ಬದಲು ಬರೀ ಅಮ್ಮನಿಗೆ ಜಾಸ್ತಿ ಕಷ್ಟ ಅನ್ಸುತ್ತೆ. ಅಪ್ಪ ಎಲ್ಲ ಹೊರಗಡೆ ಹೋಗ್ತಾರೆ, ಅಮ್ಮಂದಿರಿಗಂತೂ ಕಷ್ಟ ಆಗ್ಬೋದು. ಅದ್ರ ಬದಲು ಈ ಲೈಬ್ರರಿಗೆ ಬಂದು ಬುಕ್ಸನ್ನು ಓದ್ಕೊಂಡು ಈ ತರ ನೀವು ಚಟುವಟಿಕೆಗಳು ಮಾಡಿದ್ರೆ ನೀವೇನಾದ್ರೂ ಹೊಸದು ಖಂಡಿತ ಕಲಿತೀರಾ. ಸೊ ನಮಗೆ ಅದು ಬೇಕಾಗಿರೋದು. ಮತ್ತೆ ಇನ್ನೊಂದು ಪೋಷಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸೇಫ್ ಆಗಿರ್ತಾರೆ ಮಕ್ಕಳು. ಅಲ್ಲಿ ಇಲ್ಲಿ ಅಲಿಯೋ ಬದಲು ಯಾರ ಮನೆಗೆ ಹೋದ್ರು, ಯಾರ ಜೊತೆ ಹೋದ್ರು, ಹಳ್ಳದ ಹತ್ರ ಹೋದ್ರು ಅಂತ ಗಾಯತ್ರಿ ಆಂಟಿ ಹೇಳ್ತಾ ಇದ್ರು. ಆ ಥರ ಎಲ್ಲ ಚಿಂತೆ ಮಾಡೋ ಬದಲು ಇಲ್ಲೇ ನೀವು ನಮ್ಮ ಲೈಬ್ರರಿ ಏನು ಅರಿವು ಕೇಂದ್ರದಲ್ಲಿ ನೀವು ಮಕ್ಕಳನ್ನ ಬಿಟ್ಟರೆ ನಿಮಗೂ ಒಂದು ಸಮಾಧಾನ ಇರುತ್ತೆ. ಮಕ್ಕಳು ಸುರಕ್ಷಿತರಾಗಿರ್ತಾರೆ ಅಂತ ಜವಾಬ್ದಾರಿ ತಗೊಳ್ಳಿಕ್ಕೆ ಗ್ರಾಮ ಪಂಚಾಯಿತಿಯವರು ಇರ್ತಾರೆ. ಆಮೇಲೆ ಇದಕ್ಕೆ ನಾನು ಕೀರ್ತನ ಮೇಡಮಿಗೆ ನಿಜವಾಗ್ಲೂ ನಾವು ಅಭಿನಂದನೆಗಳು ಸಲ್ಲಿಸಿದ್ರೇನು ಸಾಲದಿಲ್ಲ. ಯಾಕಂದ್ರೆ ಇದು ಬರೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರ ಮಾಡ್ತಾ ಇರೋದು. ಇಡೀ ರಾಜ್ಯದಲ್ಲಿ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಈ ಬೇಸಿಗೆ ಅಂತ ಮಾಡ್ತಿಲ್ಲ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಎಸ್. ಕೀರ್ತನಾ ಮಾತನಾಡಿ, ಶ್ರೀಮಂತರ ಮಕ್ಕಳು ಬೇಸಿಗೆ ಶಿಬಿರಕ್ಕಾಗಿ ಸಾವಿರಾರು ರೂಪಾಯಿ ಶುಲ್ಕ ಪಾವತಿಸ್ತಾ ಇದ್ದು, ಈ ಬೇಸಿಗೆ ಶಿಬಿರ ಹಳ್ಳಿ ಮಕ್ಕಳಿಗೆ ಉಪಯೋಗವಾಗಲಿದೆ ಎಂದು ಹೇಳಿದರು. ಈ ಬೇಸಿಗೆ ಶಿಬಿರದಲ್ಲಿ ಅಟ್ಲೀಸ್ಟ್ ಒಂದು 10 ಸ್ಕಿಲ್ಸ್ ಅಂದ್ರೆ 10 ಕೌಶಲ್ಯಗಳು ಅವ್ರಿಗೆ ಗೊತ್ತಾಗ್ಬೇಕು. ಅದನ್ನ ಅವ್ರು ಆರಿಸ್ಕೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಅಟ್ಲೀಸ್ಟ್ ಪೇಂಟಿಂಗ್ ಅಂದ್ರೆ ಹಿಂಗೆ, ಆರ್ಟ್ ಅಂದ್ರೆ ಹಿಂಗೆ, ರಂಗೋಲಿ ಬಿಡೋದು ಅಂದ್ರೆ ಹಿಂಗೆ, ಆರಿಗಾಮಿ ಆರ್ಟ್ ಅಂದ್ರೆ ಹಿಂಗೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೇರೆ ಬೇರೆ ಪಂಚಾಯತಿಗಳಲ್ಲಿ ಮಕ್ಕಳನ್ನ ಮುತ್ತೋಡಿ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಡ್ ಅಂದ್ರೆ ಹೆಂಗ್ ಕಾಣುತ್ತೆ ಅಂತ. ಈಗ ನಿಮ್ಗೆ ನಮ್ಮ ಬೇಲೂರು ಎಲ್ಲ ತುಂಬಾ ಹತ್ರ, ಅಲ್ಲಿ ಕರ್ಕೊಂಡು ಹೋಗೋದು. ನಮ್ಮ ಸುಮಾ ಏನೇನು ಮಾಡಿದ್ದಾರೆ ಅಂತ ಪ್ಲಾನ್ ಹೇಳ್ತಾರೆ. ಸೊ ಇಂಥ ಒಂದು ಇಟ್ ಈಸ್ ಜಸ್ಟ್ 50 ಡೇಸ್ ಪ್ರೋಗ್ರಾಮ್. ಅಂದ್ರೆ ಏಪ್ರಿಲ್ 10ರಿಂದ ಮೇ 29 ತನಕ ಅಷ್ಟೇ ಈ ಕಾರ್ಯಕ್ರಮ ಇರೋದು. ನೀವೆಲ್ಲ ಫ್ರೆಂಡ್ಸ್ ಆಗ್ಬೇಕು, ಆಯ್ತಾ? ಖೋ ಆಡ್ಬೋದು, ಕಬಡ್ಡಿ ಆಡ್ಬಹುದು, ಥ್ರೋಬಾಲ್ ಆಡಬಹುದು, ನಿಮ್ಗೆ ಏನ್ ಇಷ್ಟ ಅದನ್ನ ಕಲಿಬಹುದು. ಪೋಷಕರೆಲ್ಲ ಮಕ್ಕಳನ್ನ ಕಳಿಸಿ, ತಾವು ಬನ್ನಿ, ತಮಗ್ ಗೊತ್ತಿರೋದು ತಮಗ್ ತಿಳಿದಿರೋದನ್ನೆಲ್ಲ ಮಕ್ಕಳಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡಿ ಅಂತ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ.